ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇದು ತಾಯಿಯ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಸ್ಥಿತಿಗಳು. ಲಲಿತಾ ಸಹಸ್ರನಾಮದಲ್ಲಿ ಇದು ಹೇಳ್ತಿರ್ತೀವಿ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಹೇಳ್ತಾನೆ ಇರ್ತೀವಿ. ನನ್ನಲ್ಲಿ ಇಲ್ಲ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅದು ನಿಮ್ಮಲ್ಲೇ ಇರುತ್ತೆ. ಇಚ್ಛೆ ಇದೆ. ಇಚ್ಛೆ ಅಂದ್ರೆ ಏನು? ನನ್ನ ಇಚ್ಛೆ ಇದು, ನಾನು ಮಾಡ್ತಿದ್ದೀನಿ. ಆ ಮಾಡೋದಕ್ಕೆ ನನ್ನಲ್ಲಿ ಉತ್ಪತ್ತಿ ಆಗ್ಬೇಕು, ಕ್ರಿಯಾಶಕ್ತಿ ಆಗ್ಬೇಕು, ಇದನ್ನ ಮಾಡ್ಬೇಕು. ಆಮೇಲೆ ಏನ್ ಬರ್ಬೇಕು? ಜ್ಞಾನ. ಅದಕ್ಕೆ ಸಂಬಂಧಪಟ್ಟ ನನಗೆ ಏನ್ ಬೇಕು? ಬುದ್ಧಿ, ಜ್ಞಾನಗಳು ಬೇಕು. ಅದಿದ್ರೆ ತಾನೇ ನನ್ನ ಕ್ರಿಯೆ ಮಾಡೋದು. ಅದಾದ್ಮೇಲೆ ತಾನೇ ನನಗೆ ಏನೋ ಒಂದು ಇಚ್ಛೆ ಬಂತಪ್ಪ. ಇದಿಲ್ಲದೆ ಇದ್ರೆ ನಾನು ಮೂಢಮತಿ ಆಗ್ತದೆ. ಮೂಢಮತಿ ತಾನೆ. ಕೊನೆ ಹೇಳ್ತಾರಲ್ಲ ಆದಿಶಂಕರ್, ಭಜಗೋವಿಂದಂ 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 ಮೂಢ ಅಷ್ಟೇ, ಏನು. ಅದಕ್ಕೆ ಹೇಳ್ತಾರೆ ಕೊನೆಯಲ್ಲಿ ಆದಿಶಂಕರರು, ಇದೆಲ್ಲ ನಿಮ್ಗೆ ಅರ್ಥನೇ ಆಗಲ್ಲ, ಅದ್ರ ಬದಲು ಭಜಗೋವಿಂದಂ ಅಂತ ಕೊನೆಯಲ್ಲಾದ್ರೂ ಹೇಳ್ಕೊಂಡು ಹೋಗೋಪ್ಪ ಅಂತ ಹೇಳ್ತಾರೆ. ಕೊನೆ ಹೇಳ್ತಕ್ಕಂಥ ಸಿದ್ಧಿ ಅದು. ನಿನ್ಗೇನು ಗೊತ್ತಿಲ್ಲ, ಈಗಾದ್ರೂ ಭಜಗೋವಿಂದ ಅಂತ ಹೇಳಿ 400 ಸರಿ ಮಂತ್ರ ಅದು ಹೇಳು. ಇದುವರೆಗೂ ನಿನ್ ತಲೆಗೆ ಬರ್ಲಿಲ್ಲ, ನೆಕ್ಸ್ಟ್ ಬರ್ತಲ್ಲ ಏನಾದ್ರು ಬರುತ್ತೇನೆ ಅನ್ಕೊಂಡು ಹೇಳೋದು ಅದು ಆದಿಶಂಕರ. ಅದನ್ನ ನಾವು ಜಾಗೃತ ಅಲ್ಲ, ಇಚ್ಛಾಶಕ್ತಿ, ಕ್ರಿಯಾ, ಜ್ಞಾನ